ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇವತ್ತು ನಾವು ಫೋಟೋ ಬ್ಯಾಕ್ಗ್ರೌಂಡ ಫ್ರೀಯಾಗಿ ಎರೇಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಇವತ್ತು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇದು ಫ್ರೀ ಆಫ್ ಕಾಸ್ಟು. ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡ್ಬೋದು. ಅದು ಈಸಿ, ತುಂಬಾ ಈಸಿ. ಅದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತಾರೆ ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪ್ಲೇಸ್ಟೋರ್ ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರಲ್ಲಿ ಇಲ್ಲಿ ಎರೇಸರ್ ಬ್ಯಾಕ್ಗ್ರೌಂಡ್ ಅಂತ ಏನಾದರೂ ಸರ್ಚ್ ಮಾಡಿ, ಇಲ್ಲ ಬ್ಯಾಕ್ಗ್ರೌಂಡ್ ಎರೇಸರ್ ಅಂತ ಏನಾದರೂ ಸರ್ಚ್ ಮಾಡಿ. ಇಲ್ಲಿ ಬಂತು ನೋಡಿ, ಬ್ಯಾಕ್ಗ್ರೌಂಡ್ ಎರೇಸರ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಐಕಾನ್ ಇರೋದು ಬರುತ್ತೆ. 4.4 ರೇಟಿಂಗ್ಸ್ ಇರೋದು. ಓಕೆ, ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೇಮ್ ಕೂಡ ನೋಡ್ಬೋದು, ಬ್ಯಾಕ್ಗ್ರೌಂಡ್ ಎರೇಸರ್ ಅಂತಲೇ ಇರುತ್ತೆ. ಓಕೆ, ಅದು ಇನ್ಸ್ಟಾಲ್ ಬಟನ್ ಒತ್ತಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಆ ಒಂದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಕೇಳ್ತಾ ಇದೆ ನೋಡಿ, ಇಲ್ಲಿ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಈಗ ಓಪನ್ ಮೇಲೆ ಟಚ್ ಕೊಡೋಣ. ಟಚ್ ಕೊಟ್ಟ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲೋಡಿಯಾ ಪೇಜ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೀವು ಅದ್ರ ಮೇಲೆ ಟಚ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಒಂದು ಫೋಟೋಗೆ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡೆ. ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡನ್ ಅಂತ ಕಾಣಿಸ್ತಾ ಇದೆ ನೋಡಿ, ಆ ಡನ್ ಮೇಲೆ ಕೊಡಿ. ಓಕೆ, ಇವಾಗ ಇದ್ರ ಬ್ಯಾಕ್ಗ್ರೌಂಡ್ನ ಯಾವ್ಯಾವ ಥರ ಎರೇಸ್ ಮಾಡ್ಬೋದು ಅಂತೇಳಿ ಇಲ್ಲಿ ಆಪ್ಷನ್ ಕೊಟ್ಟಿದೆ ನೋಡಿ. ಫಸ್ಟ್ ಒನ್ನು ಇಲ್ಲಿ ನೋಡ್ತಾ ಇರ್ಬೋದು AI ಆಟೋ ಅಂತೇಳಿ, ಆಟೋ ಮೋಡಲ್ಲಿ ನೀವು ಎರೇಸ್ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಆಟೋಮೆಟಿಕ್ಕಾಗಿ ಅದೇ ಬ್ಯಾಕ್ಗ್ರೌಂಡ್ ಎರೇಸ್ ಆಗುತ್ತೆ. ಓಕೆ ನೋಡಿ, ಆಟೋಮೆಟಿಕ್ಕಾಗಿ ಇವಾಗ ಬ್ಯಾಕ್ಗ್ರೌಂಡ್ ಎರೇಸ್ ಆಯಿತು. ಒಂದು ಆಪ್ಷನ್ನು. ಕೆಲವೊಂದು ಸಲ ಆಟೋಮೆಟಿಕ್ಕಾಗಿ ಆಗಲ್ಲ. ಇನ್ನೊಂದು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸುಮಾರು 6 ಆಪ್ಷನ್ ಕೊಟ್ಟಿದ್ದಾನೆ. ಯಾವ್ಯಾವ ಥರ ಅಂತೇಳಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಬಂದುಬಿಟ್ಟು ಆಟೋ ಕಲರ್ ಅಂತ ಇದೆ ನೋಡಿ. ಅದು ಕಲರ್ ಬಂದುಬಿಟ್ಟು ಯಾವ ಒಂದು ಕಲರ್ ಸೇಮ್ ಇರುತ್ತೆ ಅದ್ರ ಮೇಲೆ ಟಚ್ ಕೊಟ್ಟರೆ ಆ ಕಲರ್ ಪೂರ್ತಿ ಎರೇಸ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಇದೇ ಥರ. ಅದನ್ನ ತಗೊಂಡಾಗ ಅದ್ರ ಮೇಲೆ ಇಟ್ಟರೆ ಅದು ಆ ಕಲರ್ ಇರೋದೆಲ್ಲ ಎರೇಸ್ ಆಗುತ್ತೆ. ಎರಡನೇ ಆಪ್ಷನ್ನು. ಮೂರನೇದು ಬಂದುಬಿಟ್ಟು ಇದು ಮ್ಯಾಜಿಕ್ ಅಂತೇಳಿ, ನೀವು ಅದು ಮ್ಯಾನ್ಯಲಾಗೆ ಎರೇಸ್ ಮಾಡೋ ಥರ. ಇನ್ನೊಂದು ಮ್ಯಾನ್ಯುಲ್ ಅಂತಲೇ ಇದೆ ನೋಡಿ, ನೀವು ಮ್ಯಾನ್ಯುಲಾಗಿ ಕೂಡ ಎರೇಸ್ ಮಾಡ್ಕೋಬೋದು. ಇಲ್ಲಿ ಸೈಜ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಒಂದು ಸೈಜ್ ಬೇಕೋ ಆ ಸೈಜಿಗೆ ಸೆಲೆಕ್ಟ್ ಮಾಡ್ಕೊಂಡು ಎರೇಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ 5ನೇದು ಬಂದುಬಿಟ್ಟು ರಿಪೇರ್ ಅಂತ ಇದೆ. ನೀವು ಅಕಸ್ಮಾತ್ ಈಗ ಮ್ಯಾನ್ಯುಲ ಮಾಡ್ಬೇಕಾದ್ರೆ ಹಿಂಗೆ ಫೇಸ್ ಮೇಲೆ ಬಂದುಬಿಟ್ಟಿರ್ತೀರ, ಅವಾಗ ರಿಪೇರಿ ಮಾಡ್ಬೇಕಂದ್ರೆ ಅದನ್ನ ಮತ್ತೆ ವಾಪಸ್ ತರಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ಇದನ್ನು ಒತ್ತಿದ್ರೆ ಬ್ಯಾಕ್ ವಾಪಸ್ ಬರುತ್ತೆ. ಇಲ್ಲ ನಾನು ರಿಪೇರ್ ಮಾಡ್ಕೋತೀನಿ ಅಂದರೆ ಇದನ್ನಾದರೂ ಮಾಡ್ಕೋಬೋದು. ನೋಡಿ ಬ್ಯಾಕ್ ಬಂದರೆ ಫುಲ್ ಬ್ಯಾಕ್ ಬಂದುಬಿಡುತ್ತೆ. ಈ ಥರ ನೀನು ಮಾಡಿರೋದ್ರಲ್ಲೇ ರಿಪೇರ್ ಮಾಡ್ಕೋಬೇಕಂದ್ರೆ ನೋಡಿ ಈ ಥರ ಇರೋದನ್ನ ರಿಪೇರ್ ಮೇಲೆ ಟಚ್ ಕೊಡಿ ಮತ್ತು ಈ ಥರ ಕೊಟ್ಟರೆ ವಾಪಸ್ ಬರುತ್ತೆ. ಓಕೆ, ನಾನಿವಾಗ ಆಟೋ ಮೋಡಲ್ಲಿನೇ ಸೆಲೆಕ್ಟ್ ಮಾಡ್ಕೋತೀನಿ. ನನ್ನ ಒಂದು ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡ್ ಎರೇಸ್ ಆಯಿತು. ಅದಾದಮೇಲೆ ಎರೇಸ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಡನ್ ಅಂತ ಕೇಳ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಡನ್ ಅಂತ ಕೊಟ್ಟಮೇಲೆ ಆಮೇಲೆ ಮತ್ತೆ ಸೇವ್ ಅಂತಲೇ ಕೇಳ್ತಾ ಇದೆ ನೋಡಿ, ಅಲ್ಲಿ ಸೇವ್ ಮೇಲೆ ಕೊಡಿ. ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಕಂಪ್ಲೀಟಾಗಿ ಎರೇಸ್ ಆಯಿತು. ಇದನ್ನು ನೀವು ಇವಾಗ ಬೇರೆ ಕಡೆ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಎಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭ ದಿನ, ಶುಭವಾಗಲಿ.